ನಮಸ್ಕಾರ ಎದಿನ.comಗೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇತ್ತೀಚೆಗಷ್ಟೇ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಹಾಗೂ ಜಾತಿ ನಿಂದನೆ ಆರೋಪ ಪ್ರಕರಣದಲ್ಲಿ ಬಂಧಿತರಾಗಿದ್ದ ಆರ್ಆರ್ ನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕ ಮುನಿರತ್ನ ಅವರನ್ನು 2 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ವಹಿಸಿ ನ್ಯಾಯಾಧೀಶರು ಆದೇಶಿಸಿದರು. ಜಾತಿ ನಿಂದನೆ ಹಾಗೂ ವಂಚನೆ ಪ್ರಕರಣದಲ್ಲಿ ಶಾಸಕ ಮುನಿರತ್ನ ನಾಯ್ಡುಗೆ ಜಾಮೀನು ಸಿಕ್ಕಿದೆ. ಜಾಮೀನು ಅರ್ಜಿ ವಿಚಾರಣೆ ನಡೆಸಿದಂತಹ ಜನಪ್ರತಿನಿಧಿಗಳ ಕೋರ್ಟ್ ಇಬ್ಬರು ಶ್ಯೂರಿಟಿ 2 ಲಕ್ಷ ರೂಪಾಯಿ ಬಾಂಡ್ ಆಧಾರದಲ್ಲಿ ಜಾಮೀನನ್ನು ಮಂಜೂರು ಮಾಡಿದೆ. ಬೇಲ್ ಸಿಕ್ಕರೂ ಕೂಡ ಮಾಜಿ ಸಚಿವ ಮುನಿರತ್ನಗೆ ರಿಲೀಫ್ ಸಿಕ್ಕಿಲ್ಲ. ಯಾಕಂದ್ರೆ ಜೈಲಿನಿಂದ ರಿಲೀಸ್ ಆಗ್ತಾ ಇದ್ದಂತೆ ಮುನಿರತ್ನ ನಾಯ್ಡು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಆ ಎಫ್ಐಆರ್ ನಲ್ಲಿ ಏನಿದೆ, ಸಂತ್ರಸ್ತ ಮಹಿಳೆ ಏನ್ ಹೇಳಿದ್ದಾರೆ, ಮುನಿರತ್ನ ಈ ಕೇಸ್ನಿಂದ ಹೊರಬರೋಕೆ ಸಾಧ್ಯ ಇದೆಯಾ ಅಥವಾ ಜೈಲೇ ಫಿಕ್ಸ್ ಆಗತ್ತಾ, ವಿರೋಧ ಪಕ್ಷದವರನ್ನ ದಮನ ಮಾಡೋಕೆ ಏಡ್ಸ್ ರಕ್ತ ಬಳಕೆ ಮಾಡೋ ಪ್ಲಾನ್ ಮಾಡಿದ್ರ, ಮುನಿರತ್ನ ಮೇಲೆ ಏನೇನೆಲ್ಲ ಪ್ರಕರಣಗಳು ದಾಖಲಾಗಿದೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಕೇವಲ ಶಾಸಕ ಮಾತ್ರ ಅಲ್ಲ, ಸಿನಿಮಾ ನಿರ್ಮಾಪಕ ಕೂಡ ಹೌದು. ರಕ್ತ ಕಣ್ಣೀರು, ಅನಾಥರು ಮತ್ತು ಕುರುಕ್ಷೇತ್ರದಂತಹ ಹಿಟ್ ಸಿನಿಮಾಗಳನ್ನ ಮಾಡಿದ್ದಾರೆ. ಮುನಿರತ್ನ ರಾಜರಾಜೇಶ್ವರಿ ನಗರದಿಂದ 4 ಬಾರಿ ಶಾಸಕರಾಗಿದ್ದಾರೆ. 2013ರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಪಡೆದು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. 2018ರಲ್ಲಿ ಮುನಿರತ್ನ ಹಿನ್ನಡೆಯನ್ನು ಎದುರಿಸಿದ್ರು. 1500 ಕೋಟಿ ರೂಪಾಯಿ ನಕಲಿ ಬಿಲ್ ಹಗರಣದಲ್ಲಿ ಸಿಐಡಿಯಿಂದ ಚಾರ್ಜ್ ಶೀಟ್ ಸಹ ದಾಖಲಾಗಿತ್ತು. ವಿಧಾನಸಭಾ ಚುನಾವಣೆಗೂ ಸ್ವಲ್ಪ ಮೊದಲು ಅವರಿಗೆ ಲಿಂಕ್ ಮಾಡಲಾದಂತಹ ಮತದಾರರ ಗುರುತಿನ ಚೀಟಿಗಳು ಪತ್ತೆಯಾಗಿತ್ತು. ಆರ್ಆರ್ ನಗರದಲ್ಲಿ ಚುನಾವಣೆಯನ್ನ ಮುಂದೂಡೋಕೆ ಇದು ಕಾರಣ ಆಗಿರೋದು. ಇನ್ನು 2019ರಲ್ಲಿ ಬಿಜೆಪಿಗೆ ಸೇರ್ತಾರೆ ಮತ್ತು 2020ರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಕುಸುಮಾ ಹನುಮಂತ ರಾಯಪ್ಪ ವಿರುದ್ಧ ಗೆಲ್ತಾರೆ. ನಂತರ ತೋಟಗಾರಿಕಾ ಸಚಿವರಾದರು. 2023ರ ಚುನಾವಣೆಯಲ್ಲಿ ಡಿಕೆ ಬ್ರದರ್ಸ್ ಬೆಂಬಲಿತ ಕುಸುಮಾ ಅವರನ್ನ ಮುನಿರತ್ನ 10,000 ಮತಗಳಿಂದ ಸೋಲಿಸಿದ್ರು. ಇದು ಮುನಿರತ್ನ ಅವರ ರಾಜಕೀಯ ಇತಿಹಾಸ. ಇನ್ನು ಈಗ ಮುನಿರತ್ನ ಅವರ ವಿರುದ್ಧ ಏನೆಲ್ಲ ದೂರುಗಳಿದೆ ಅಂತ ನೋಡೋದಾದ್ರೆ, ಮುನಿರತ್ನ ಹೆಸರಲ್ಲಿದೆ ಸಾಲು ಸಾಲು ಕಂಪ್ಲೇಂಟ್ಗಳು. ಮುನಿರತ್ನ ವಿರುದ್ಧ ವಿವಾದಗಳು ಸುತ್ತಕೊಂಡಿರೋದು ಇದೇ ಮೊದಲೇನಲ್ಲ. 2014ರಲ್ಲಿ ಮುನಿರತ್ನ ಅವರ ನಿವಾಸದಿಂದ ಆರ್ಆರ್ ನಗರಕ್ಕೆ ಸಂಬಂಧಿಸಿದಂತೆ ಸುಮಾರು 1016 ಬಿಬಿಎಂಪಿ ಕಡತಗಳನ್ನ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿ ವಶಪಡಿಸಿಕೊಂಡಿದ್ರು. ಅಲ್ಲದೆ ಬಿಬಿಎಂಪಿ 1500 ಕೋಟಿ ನಕಲಿ ಬಿಲ್ಲನ್ನು ಸೃಷ್ಟಿ ಮಾಡಿರುವಂತಹ ಪ್ರಕರಣದ ಚಾರ್ಜ್ ಶೀಟ್ ಅನ್ನ ಮುನಿರತ್ನ ಹೆಸರಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಮಾಜಿ ಪಾಲಿಕೆ ಸದಸ್ಯರಾದಂತಹ ಆಶಾ ಸುರೇಶ್, ಲಗ್ಗರೆ ಮಂಜುಳಾ ನಾರಾಯಣ ಸ್ವಾಮಿ, ಮಮತಾ ವಾಸು, ದೇವು ಅವರು ಮುನಿರತ್ನ ವಿರುದ್ಧ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಅದರಲ್ಲಿ ಆಶಾ ಸುರೇಶ್ ಕಾಂಗ್ರೆಸ್ ಪಕ್ಷದಲ್ಲೇ ಮುನಿರತ್ನ ಜೊತೆಗಿದ್ರು. ಹಾಗಿದ್ರೂ ಕೂಡ ಮುನಿರತ್ನ ಅವರಿಂದ ಸಾಕಷ್ಟು ಕಿರುಕುಳಕ್ಕೆ ಒಳಗಾಗಿದ್ದಾರೆ. ಈ 3 ಪಾಲಿಕೆ ಸದಸ್ಯರಿಗೆ ಮುನಿರತ್ನ ಒಂದಲ್ಲ ಒಂದು ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇದ್ರು ಅನ್ನೋ ಆರೋಪ ಕೂಡ ಕೇಳಿಬಂದಿತ್ತು. ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡೋಕೆ ಇವರು ಅವಕಾಶ ಕೊಡ್ತಾ ಇರಲಿಲ್ಲ. ಶಾಸಕರ ಗಮನಕ್ಕೆ ತರದೆ ಯಾಕೆ ಕೆಲಸ ಮಾಡ್ತೀರಾ ಅಂತ ವಾರ್ಡ್ ಪರಿಶೀಲನೆಗೆ ಹೋದಾಗ ಮುನಿರತ್ನನ ಕಡೆಯವರು ಕಿರುಕುಳ ನೀಡ್ತಾ ಇದ್ರು. ರಾಜಕೀಯವಾಗಿಯೂ ವೈಯಕ್ತಿಕವಾಗಿಯೂ ಸಮಸ್ಯೆಗಳನ್ನ ಉಂಟು ಮಾಡ್ತಾ ಇದ್ರು ಅನ್ನೋ ಆರೋಪ ಕೂಡ ಮಾಡಿದ್ರು. ಇನ್ನು ನಕಲಿ ಗುರುತಿನ ಚೀಟಿ ಆರೋಪ ಕೂಡ ಇವರ ಮೇಲಿತ್ತು. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಚುನಾವಣಾ ಭಾಷಣದಲ್ಲಿ ಇದನ್ನ ಉಲ್ಲೇಖಿಸಿದ್ರು. 2018ರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆಗೂ ಕೆಲ ದಿನಗಳ ಮೊದಲು ಜಾಲಹಳ್ಳಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಚುನಾವಣಾ ಆಯೋಗವು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸುಮಾರು 10,000 ನಕಲಿ ಮತದಾರರ ಗುರುತಿನ ಚೀಟಿಗಳನ್ನ ಪತ್ತೆ ಹಚ್ಚಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ಪೊಲೀಸರು ಮುನಿರತ್ನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನು ದಾಖಲಿಸಿದ್ರು. ಹನಿ ಟ್ರ್ಯಾಪ್ ಆರೋಪ. ಇನ್ನು ಮುನಿರತ್ನ ವಿರುದ್ಧ ಕೇಳಿ ಬಂದಿರುವಂತಹ ಗಂಭೀರ ಆರೋಪ ಇದಾಗಿದೆ. ಮುನಿರತ್ನ ಅವರು ತಮ್ಮ ವಿರೋಧಿಗಳನ್ನ ಹಣಿಯೋಕೆ ಹನಿ ಟ್ರ್ಯಾಪ್ ಅಸ್ತ್ರವನ್ನ ಬಳಕೆ ಮಾಡ್ತಿದ್ರು ಅನ್ನೋ ಆರೋಪ ಆಗಿದೆ. ವರ್ಷದ ಹಿಂದೆ ಮಾಜಿ ಪಾಲಿಕೆ ಸದಸ್ಯ ವೇಲು ನಾಯ್ಕರ್ ಎಂಬುವವರು ಮುನಿರತ್ನ ವಿರುದ್ಧ ಬಹಿರಂಗವಾಗಿಯೇ ಈ ಆರೋಪವನ್ನ ಮಾಡಿದ್ರು. ವೇಲು ಅವರು ಮುನಿರತ್ನ ಅವರಿಗೆ ಒಂದು ಕಾಲದಲ್ಲಿ ಆಪ್ತರಾಗಿದ್ರು ಕೂಡ. ಬಳಿಕ ಇವರು ಮುನಿರತ್ನ ವಿರುದ್ಧ ತಿರುಗಿ ಬಿದ್ದಿದ್ರು. ಹನಿ ಟ್ರ್ಯಾಪ್ ಮಾಡಿ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ ಅಂತ ಬಹಿರಂಗ ಆರೋಪ ಮಾಡಿದ್ರು. ರಾಜಕೀಯ ಎದುರಾಳಿಗೆ ಏಡ್ಸ್ ರಕ್ತ ಇಂಜೆಕ್ಟ್ ಮಾಡೋಕೆ ಮುನಿರತ್ನ ಷಡ್ಯಂತ್ರ. ಇನ್ನು ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಎದುರಾಳಿಯಾಗಿದ್ದ ಡಿಕೆ ಸುರೇಶ್ ಹಾಗೂ ಕುಸುಮಾ ಹನುಮಂತ ರಾಯಪ್ಪ ಅವರ ವಿರುದ್ಧ ಹೊಸ ಷಡ್ಯಂತ್ರವನ್ನ ರೂಪಿಸಿದ್ದಾರೆ. ಮುನಿರತ್ನ ಅವರಿಂದ HIV ಹನಿ ಟ್ರ್ಯಾಪ್ ನಡೆದಿದೆ ಅನ್ನೋ ಆರೋಪ ಸಹ ಕೇಳಿಬಂದಿದೆ. ರಾಜಕೀಯ ಎದುರಾಳಿಯಾಗಿದ್ದಂಥ ಮಾಜಿ ಸಂಸದ ಡಿಕೆ ಸುರೇಶ್ ಹಾಗೂ ಕುಸುಮಾ ಹನುಮಂತರಾಯಪ್ಪ ಅವರಿಗೆ ಏಡ್ಸ್ ರೋಗಿಯ ರಕ್ತವನ್ನ ಇಂಜೆಕ್ಟ್ ಮಾಡೋಕೆ ಮುನಿರತ್ನ ಅವರಿಂದ ತಂತ್ರಗಾರಿಕೆ ನಡೆದಿತ್ತು ಅಂತ ಖಾಸಗಿ ಸುದ್ದಿವಾಹಿನಿ ವರದಿ ಮಾಡಿದೆ.
ಏಡ್ಸ್ ರೋಗಿಯ ರಕ್ತವನ್ನ ಇಂಜೆಕ್ಟ್ ಮಾಡೋಕೆ 3 ತಂಡವನ್ನ ಮುನಿರತ್ನ ನಿಯೋಜಿಸಿದ್ರು. ಈ ಏಡ್ಸ್ ರೋಗಿಯ ರಕ್ತ ಇಂಜೆಕ್ಟ್ ಮಾಡೋ ದಿನನೇ ಕಾಂಗ್ರೆಸ್ ಕಾರ್ಯಕರ್ತರ ತಂಡವನ್ನ ನೋಡಿ ಭಯದಿಂದ ನಿಯೋಜಿಸಿದ್ದ 3 ಹಿಂಜರಿದಿದ್ದಾರೆ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲ, ಕರ್ನಾಟಕದ ರಾಜಕೀಯದಲ್ಲಿ ಇದೀಗ ಬಿರುಗಾಳಿ ಎದ್ದಿದೆ. ಅದರಲ್ಲೂ ಮುನಿರತ್ನ ನಾಯ್ಡು ವಿರುದ್ಧದ ಹನಿ ಟ್ರ್ಯಾಪ್ ಆರೋಪ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಇದರ ಜೊತೆಗೆ ಮುನಿರತ್ನ ನಾಯ್ಡು ತಮ್ಮದೇ ಪಕ್ಷದ ಅಂದ್ರೆ ಬಿಜೆಪಿ ಪಕ್ಷದ ನಾಯಕರನ್ನು ಕೂಡ ಟಾರ್ಗೆಟ್ ಮಾಡಿದ್ರು. ಬಿಜೆಪಿ ಪಕ್ಷದಲ್ಲಿ ಮುನಿರತ್ನ ನಾಯ್ಡು ಟಾರ್ಗೆಟ್ ಮಾಡಿದ್ದ ನಾಯಕರನ್ನ ಏಡ್ಸ್ ರಕ್ತ ಬಳಸಿ HIV ಹಬ್ಸೋಕೆ ಪ್ರಯತ್ನಿಸಿದ್ರು ಅನ್ನೋ ಆರೋಪ ಕೂಡ ಇದೆ. ಮುನಿರತ್ನ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರ್ಪಡೆ ಆದ ನಂತರ ಹಲವು ನಾಯಕರು ಅವರಿಗೆ ಅಡ್ಡಿಯಾಗಿದ್ರಂತೆ. ಅದರಲ್ಲೂ ಮುನಿರತ್ನ ನಾಯ್ಡು ಸಚಿವ ಸ್ಥಾನ ಪಡೆಯೋಕೆ R ಅಶೋಕ್ ಸೇರಿದಂತೆ ಹಲವರು ಅಡ್ಡಿಯಾಗಿದ್ರು. ಅದರಲ್ಲೂ R ಅಶೋಕ್ಗೆ ಇದೇ ಮುನಿರತ್ನ ನಾಯ್ಡುಗೆ ಸಚಿವ ಸ್ಥಾನ ಕೊಡಿಸೋಕೆ ಇಷ್ಟ ಇರಲಿಲ್ಲ ಅನ್ನೋ ಆರೋಪಗಳು ಸಹ ಇದೆ. ಹೀಗಾಗಿನೇ R ಅಶೋಕ್ಗೆ HIV ರಕ್ತದ ಇಂಜೆಕ್ಷನ್ ಚುಚ್ಚಿ ಏಡ್ಸ್ ರೋಗ ಬರೆಸೋಕೆ ಮುನಿರತ್ನ ನಾಯ್ಡು ಕುತಂತ್ರ ಮಾಡಿದ್ರು ಅಂತ ಇದೀಗ ಮುನಿರತ್ನ ನಾಯ್ಡು ಸಹಚರರು ಆರೋಪ ಮಾಡಿರೋದಾಗಿ ಖಾಸಗಿ ಸುದ್ದಿ ಸಂಸ್ಥೆ ಮಾಹಿತಿಯನ್ನು ಹಂಚಿಕೊಂಡಿದೆ. ಇದಿಷ್ಟು ಏಡ್ಸ್ ರಕ್ತದ ಬಗ್ಗೆ. ಆದ್ರೆ ಈಗ ರೇಪ್ ಕೇಸ್ ಬಗ್ಗೆ ನೋಡೋಣ. ಮುನಿರತ್ನ ವಿರುದ್ಧ ಕೇಸ್ ಮೇಲೆ ಕೇಸ್. ಹಣ ವಸೂಲಿ ಮಾಡೋಕೆ ಜಾತಿ ನಿಂದನೆ ಮಾಡಿ ಹೆಂಡತಿ ಮತ್ತು ತಾಯಿ ಬಗ್ಗೆ ಅತ್ಯಂತ ಅಶ್ಲೀಲ ಭಾಷೆಯಿಂದ ನಿಂದಿಸಿ ತಮಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಗಂಭೀರವಾಗಿ ಆರೋಪಿಸಿದರು. ಮುನಿರತ್ನ ವಿರುದ್ಧ ಬಿಬಿಎಂಪಿ ಗುತ್ತಿಗೆದಾರ ಚೆಲುವರಾಜು ಜೀವ ಬೆದರಿಕೆ, ಜಾತಿ ನಿಂದನೆ ಮಾಡಿದ್ದಾರೆ ಅಂತ 2 ದೂರುಗಳನ್ನು ನೀಡಿದ್ದಕ್ಕೆ ಮುನಿರತ್ನರನ್ನ ಸೆಪ್ಟೆಂಬರ್ 14ಕ್ಕೆ ವೈಯಾಲಿ ಕಾವಲ್ ಠಾಣೆಯ ಪೊಲೀಸರು ಕೋಲಾರದ ಗಡಿಯಲ್ಲಿ ಬಂಧಿಸಿದರು. ಮುನಿರತ್ನ ಅವರಿಗೆ ಶಾಸಕರು, ಸಂಸದರು ವಿಶೇಷ ನ್ಯಾಯಾಲಯ ನಿನ್ನೆ ಜಾಮೀನನ್ನು ಮಂಜೂರು ಮಾಡಿತ್ತು. ತೀರ್ಪು ಪ್ರಕಟಿಸಿದ ಸಂತೋಷ್ ಖಜಾನನ್ ಭಟ್ ಅವರು 2 ಲಕ್ಷ ರೂಪಾಯಿ ಬಾಂಡ್, 2 ಶ್ಯೂರಿಟಿ, ಸಾಕ್ಷ್ಯಾಧಾರವನ್ನು ನಾಶ ಮಾಡಬಾರದು, ಸಾಕ್ಷಿಗಳಿಗೆ ಬೆದರಿಕೆ ಆಗದಂತೆ ಷರತ್ತನ್ನು ವಿಧಿಸಿ ಜಾಮೀನನ್ನು ಮಂಜೂರು ಮಾಡಿದ್ರು. ಜೈಲಿಂದ ಹೊರಬಂದೆ ಅನ್ನೋ ಖುಷಿಯಲ್ಲಿದ್ದಂತ ಮುನಿರತ್ನ ವಿರುದ್ಧ ಮಹಿಳೆಯೊಬ್ಬರು ರೇಪ್ ಕೇಸ್ ದಾಖಲಿಸಿದ್ದಾರೆ. ಅತ್ಯಾಚಾರ ಪ್ರಕರಣದ ಕಂಟಕ. ಮುನಿರತ್ನ ನಾಯ್ಡು ವಿರುದ್ಧ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಕಗ್ಗಲಿಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಪೊಲೀಸರು ಮಹಿಳೆಯ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಇನ್ನು ಅತ್ಯಾಚಾರ ಪ್ರಕರಣ ಸಂಬಂಧ ನೆಲಮಂಗಲ ನ್ಯಾಯಾಧೀಶರ ಮುಂದೆ ಸಂತ್ರಸ್ತೆ ಸೆಕ್ಷನ್ 164 ಅಡಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಬಳಿಕ ಅತ್ಯಾಚಾರ ನಡೆದ ಸ್ಥಳ ಜೆಪಿ ಪಾರ್ಕ್ ಬಳಿಯ ಶೆಡ್ನಲ್ಲಿ ಮಹಜರು ಕಾರ್ಯ ಕೂಡ ಮಾಡಲಾಗಿದೆ. ಮಹಜರು ಬಳಿಕ ಪೊಲೀಸರು ಗೋಡೌನ್ ಅನ್ನ ಸೀಲ್ ಮಾಡಿದ್ದಾರೆ. ಮುನಿರತ್ನ ಸೇರಿದಂತೆ 6 ಮಂದಿ ವಿರುದ್ಧ ಅತ್ಯಾಚಾರ, ಲೈಂಗಿಕ ಕಿರುಕುಳ ಪ್ರಕರಣ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 354A, 354C, 376, 506, 504, 120B, 149, 384, 406, 308 ಅಡಿಯಲ್ಲಿ FIR ಅನ್ನು ದಾಖಲಿಸಲಾಗಿದೆ. ಇನ್ನು ಈ ಪ್ರಕರಣದ ಆರೋಪಿಗಳು ಅಂತಂದ್ರೆ ಇನ್ನು A1 ಆರೋಪಿಯಾಗಿ ಮುನಿರತ್ನ ಇದ್ದಾರೆ, A2 ಆರೋಪಿಯಾಗಿ ವಿಜಯ್ ಕುಮಾರ್ ಇದ್ದಾರೆ, A3 ಆರೋಪಿಯಾಗಿ ಸುಧಾಕರ್ ಇದ್ದಾರೆ, ಕಿರಣ್ ಕುಮಾರ್ A4, ಲೋಹಿತ್ ಗೌಡ A5, ಮಂಜುನಾಥ A6, ಲೋಕಿ ಆರೋಪಿ ನಂಬರ್ 7 ಆಗಿದ್ದಾರೆ. ಇನ್ನು FIR ನಲ್ಲಿ ಏನಿದೆ? FIR ನಲ್ಲಿ ನಾನು ಅಂದ್ರೆ ಸಂತ್ರಸ್ತೆ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರ್ತೇನೆ. ಕೋವಿಡ್ ಸಂದರ್ಭದಲ್ಲಿ ನಮ್ಮ ಏರಿಯಾದ ಕಾರ್ಪೊರೇಟರ್ ನನಗೆ ಪರಿಚಯವಿದ್ದು ಕೋವಿಡ್ನಿಂದ ಬಳಲುತ್ತಿರುವ ಜನರಿಗಾಗಿ ಮಾಸ್ಕ್ ವಿತರಣೆ ಮಾಡೋಕೆ 5,000ಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ಕಾರ್ಪೊರೇಟರಿಗೆ ನೀಡಿದ್ದೆ. ಇದನ್ನು ತಿಳಿದ ಶಾಸಕ ಮುನಿರತ್ನ ನಾಯ್ಡು ನನಗೆ ವಾಟ್ಸಪ್ ಮುಖಾಂತರ ಕರೆ ಮಾಡಿ, ನಮಸ್ತೆ ಲೀಡರ್, ನಾನು ಈ ಭಾಗದ ಶಾಸಕ, ನಮ್ಮ ಕ್ಷೇತ್ರದಲ್ಲಿ ನೀವು ಮಾಸ್ಕ್ ವಿತರಣೆ ಮಾಡ್ತಾ ಇದ್ದೀರಿ, ನಿಮ್ಮ ಬಗ್ಗೆ ಕೇಳಿದ್ದೇನೆ, ನನ್ನನ್ನು ಭೇಟಿ ಮಾಡಿ ಅಂತ ತಿಳಿಸಿರ್ತಾರೆ. ಅದರಂತೆ ನಾನು ಮರುದಿನ ಸಂಜೆಯವರೆಗೆ ವಾಟ್ಸಪ್ ಮುಖಾಂತರ ಕಾಲ್ ಮಾಡಿ ಸಿಗೋದಾಗಿ ತಿಳಿಸಿದಾಗ ನಾನು ಕ್ಷೇತ್ರದ ಕೆಲಸದಲ್ಲಿ ತೊಡಗಿಕೊಂಡಿರ್ತೇನೆ, ಇದನ್ನು ಮುಗಿಸಿ 20 ನಿಮಿಷಗಳ ನಂತರ ರಾಮಯ್ಯ ಸಮಾಧಿ ಹತ್ತಿರವಿರುವ ಅವರ ಆಫೀಸ್ ಹತ್ರ ಬರೋಕೆ ತಿಳಿಸಿದ್ರು. ಅದರಂತೆ ನಾನು ಅವರು ಹೇಳಿದ ಸಮಯಕ್ಕೆ ಅವರನ್ನ ಭೇಟಿ ಮಾಡಿ ಪರಿಚಯ ಮಾಡಿಕೊಂಡೆ. ಆ ಸಮಯದಲ್ಲಿ ನನಗೆ ಪರಿಚಯವಿರುವ ಕಾರ್ಪೊರೇಟ್ ಅವರ ಗಂಡ 3 ರಿಂದ 4 ಬಾರಿ ಕರೆ ಮಾಡಿರ್ತಾರೆ. ನಾನು ಅದನ್ನ ಸೈಲೆಂಟ್ ಮಾಡೋಕೆ ಹೋದಾಗ ಇದು ಯಾರು ಅಂತ ಮುನಿರತ್ನ ಪ್ರಶ್ನಿಸಿರ್ತಾರೆ. ಅದಕ್ಕೆ ನಾನು ಸ್ಥಳೀಯ ಕಾರ್ಪೊರೇಟರ್ ಗಂಡ ಅಂತ ಹೇಳಿದೆ. ಅದಕ್ಕೆ ಮುನಿರತ್ನ, ಮೇಡಮ್, ನಾನು ನಿಮಗೆ ಒಂದು ಸಹಾಯವನ್ನ ಕೇಳ್ತೇನೆ, ನೀವು ಸಹಾಯ ಮಾಡ್ತೀರಿ ಅಂತ ನಂಬಿರ್ತೇನೆ, ಈಗ ಬೇಡ, ಮುಂದೊಂದು ದಿನ ಕೇಳೋದಾಗಿ ತಿಳಿಸಿರ್ತಾರೆ. ಹಾಗೂ ನನ್ನನ್ನು ತುಂಬಾ ಹತ್ತಿರದಿಂದ ಸ್ನೇಹ ಬಳಸಿ ಗುಡ್ ಮಾರ್ನಿಂಗ್, ಗುಡ್ ನೈಟ್ ಹಾಗೂ ಪ್ರೇಮ ಗೀತೆಯನ್ನು ಕಳಿಸ್ತಾ ಇದ್ದ. ಹಾಗೂ ವಿಡಿಯೋ ಕಾಲ್ ಮುಖಾಂತರ ನನಗೆ ಕರೆ ಮಾಡಿ ವಿಚಾರಿಸುತ್ತಾ ನನ್ನ ಬಳಿ ಎಲ್ಲಾ ವಿಚಾರಗಳನ್ನ ಹೇಳ್ಕೊಳ್ತಾ ಇದ್ದ.
ಒಂದು ದಿನ 10ಕ್ಕೂ ಹೆಚ್ಚು ಬಾರಿ ವಿಡಿಯೋ ಕಾಲ್ ಮಾಡ್ತಿದ್ದ. ಆಗ ನಾನು ಆ ದಿನ ಸ್ನಾನಕ್ಕೆ ಹೋಗೋ ಸಂದರ್ಭದಲ್ಲಿ ವಿಡಿಯೋ ಕಾಲ್ ಮಾಡಿದ್ದ. ಸ್ನಾನದ ನಂತರ ನನ್ನ ಮೊಬೈಲನ್ನು ಗಮನಿಸಿದಾಗ ಮುನಿರತ್ನ ಕಾಲ್ ಮಾಡಿರೋ ಬಗ್ಗೆ ತಿಳಿದು ಮತ್ತೆ ನಾನು ವಾಟ್ಸಪ್ ಕಾಲ್ ಮಾಡಿದಾಗ ಮುನಿರತ್ನ ಯಾಕೆ ಕಾಲ್ ರಿಸೀವ್ ಮಾಡಿಲ್ಲ ಎಂದಾಗ, ಸರ್ ನಾನು ಸ್ನಾನಕ್ಕೆ ಹೋಗಿದ್ದೆ, ಈಗ ನನ್ನ ಮೊಬೈಲ್ ಗಮನಿಸಿದಾಗ ನೀವು ಕಾಲ್ ಮಾಡಿರುವ ಬಗ್ಗೆ ತಿಳಿತು, ಅದಕ್ಕೆ ಈಗ ಕಾಲ್ ಮಾಡಿದೆ ಅಂತ ಅಂದೆ. ಆಗ ಮುನಿರತ್ನ, ಈಗ ನೀನು ಎಲ್ಲಿರುವೆ ಅಂತ ಕೇಳಿದಾಗ ನಾನು ರೂಮ್ನಲ್ಲಿ ಇದ್ದೀನಿ ಅಂತ ತಿಳಿಸಿರ್ತೇನೆ. ಆಗ ಮುನಿರತ್ನ, ನೀನು ನನಗೆ ವಿಡಿಯೋ ಕಾಲ್ ಮಾಡಿ ನನಗೆ ನಗ್ನವಾಗಿ ದೇಹವನ್ನು ತೋರಿಸು ಅಂತ ಹೇಳ್ತಾರೆ. ಅದಕ್ಕೆ ನಾನು ಒಪ್ಪೋದಿಲ್ಲ. ನಂತರ ಮುನಿರತ್ನ ಅವರು ನನ್ನನ್ನ ಗೋಡನ್ ಹತ್ತಿರ ಬಾ ಅಂತ ಕರೀತಾರೆ. 3-4 ದಿನಗಳ ನಂತರ ಅದರಂತೆ ನಾನು ಆ ಗೋಡನ್ಗೆ ಭೇಟಿ ಮಾಡೋಕೆ ಹೋದ ಸಂದರ್ಭದಲ್ಲಿ ಗನ್ ಮ್ಯಾನ್ ವಿಜಯ್ ಕುಮಾರ್ ಮತ್ತು ಮುನಿರತ್ನ ನನಗಾಗಿ ಕಾಯ್ತಿರ್ತಾರೆ. ನಾನು ದ್ವಿಚಕ್ರ ವಾಹನದಲ್ಲಿ ಅವರಿರುವ ಸ್ಥಳಕ್ಕೆ ಭೇಟಿ ನೀಡಿದಾಗ ಮುನಿರತ್ನ ಸ್ವತಃ ತನ್ನ 2ನೇ ಫ್ಲೋರ್ಗೆ ಕರೆದುಕೊಂಡು ಹೋಗ್ತಾರೆ. ನಿಮ್ಮನ್ನ ನೋಡಿದ್ರೆ ನನ್ನ ಮೈ ಜುಮ್ಮೆನ್ನತ್ತೆ ಅಂತ ಕಾಮುಕನಾಗಿ ವರ್ತಿಸಿರ್ತಾರೆ. ನಿಮ್ಮನ್ನ ಒಂದು ಬಾರಿ ತಬ್ಕೊಳ್ಳ ಅಂತ ಕೇಳ್ತಾರೆ. ಅದಕ್ಕೆ ನಾನು ವಿರೋಧ ಮಾಡಿದಾಗ ರಾಜಕೀಯ ಬರಬೇಕಾದ್ರೆ ಇವೆಲ್ಲ ಕಾಮನ್ ಅಂತ ನಿಧಾನಕ್ಕೆ ಹೇಳುತ್ತಾ ತನ್ನ ಗನ್ಮ್ಯಾನ್ ವಿಜಯ್ ಕುಮಾರ್ನನ್ನ ಹೊರಗೆ ಹೋಗೋಕೆ ಸನ್ನೆಯ ಮುಖಾಂತರ ತಿಳಿಸ್ತಾನೆ ಮತ್ತು ಅವನಿಗೆ ಯಾರನ್ನೂ ಮೇಲಕ್ಕೆ ಬಿಡಬೇಡ ಅಂತ ಹೇಳ್ತಾನೆ. ನಂತರ ನನ್ನನ್ನ ಗಟ್ಟಿಯಾಗಿ ತಬ್ಬಿಕೊಂಡು ನೀನಿಲ್ಲದೆ ಬದುಕೋಕೆ ಸಾಧ್ಯ ಇಲ್ಲ ಅಂತ ತಿಳಿಸ್ತಾನೆ. ಇವನ ವರ್ತನೆಯಿಂದ ಗಾಬರಿಗೊಂಡ ನಾನು ಕಿರುಚುತ್ತೇನೆ ಅಂತ ಹೇಳ್ತೇನೆ. ಅದಕ್ಕೆ ಮುನಿರತ್ನ, ನಾನು ಶಾಸಕ, ನನಗೆ ಅಪಾರ ಜನಸಮೂಹದ ಬೆಂಬಲ ಇದೆ, ನಿನ್ನ ವಿರುದ್ಧವೇ ಕಂಪ್ಲೇಂಟ್ ಮಾಡಿಸ್ತೇನೆ, ಸುಮ್ಮನಿದ್ರೆ ಸರಿ ಅಂತ ನನ್ನ ಮೇಲೆ ಅತ್ಯಾಚಾರ ಮಾಡ್ತಾನೆ. ನಂತರ ಅಳುತ್ತಿದ್ದಾಗ ಇಲ್ಲಿ ನಡೆದ ಬಗ್ಗೆ ಯಾರಿಗಾದ್ರೂ ತಿಳಿಸಿದ್ರೆ ಈ ಗೋಡನ್ನಲ್ಲಿ ಹಲವಾರು ಕ್ಯಾಮ್ರಾಗಳನ್ನ ಫಿಟ್ ಮಾಡಿರ್ತೇನೆ, ಇದನ್ನೆಲ್ಲ ಕೆಲವೊಂದು ವಿಡಿಯೋ ಎಡಿಟ್ ಮಾಡಿ ನಿನ್ನದು ಮಾತ್ರ ನಗ್ನ ಚಿತ್ರವನ್ನ ಬಿಡುಗಡೆ ಮಾಡ್ತೇನೆ ಅಂತ ಬೆದರಿಸ್ತಾನೆ. ಇದನ್ನೇ ಬಳಸಿಕೊಂಡು ಹಲವಾರು ಬಾರಿ ಅತ್ಯಾಚಾರ ಮಾಡಿರ್ತಾನೆ. ಅದರ ವಿಡಿಯೋ ಚಿತ್ರವನ್ನ ನನಗೆ ಟಿವಿಯಲ್ಲಿ ಹಾಕಿ ತೋರಿಸ್ತಾನೆ. ಇದನ್ನ ನೋಡಿ ನನಗೆ ಗಾಬರಿ ಆಯ್ತು. ದಯಮಾಡಿ ಇದನ್ನ ಡಿಲೀಟ್ ಮಾಡಿ ಅಂತ ಕಾಲು ಹಿಡಿದು ಪರಿಪರಿಯಾಗಿ ಕೇಳ್ಕೊಳ್ತೇನೆ. ನಂತರ ಮುನಿರತ್ನ ಅವರು ಇದನ್ನೇ ಬಂಡವಾಳ ಮಾಡಿಕೊಂಡು ನನಗೆ ಪ್ರಾಣ ಬೆದರಿಕೆ ಒಡ್ಡಿ ಬೆದರಿಸಿದ್ದಾರೆ. ನಾನು ಹೇಳಿದ ಎಲ್ಲಾ ಕೆಲಸಗಳನ್ನ ಮಾಡಲೇಬೇಕು ಅಂತ ಬಲವಂತ ಮಾಡ್ತಾನೆ. ನಂತರ ನಿಮ್ಮ ಏರಿಯಾ ಕಾರ್ಪೊರೇಟ್ ಪತಿ ನಿನ್ನ ಬಳಿ ಯಾವ ರೀತಿ ಇದ್ದಾನೆ ಅಂತ ಕೇಳ್ತಾನೆ. ಅದಕ್ಕೆ ನಾನು, ಅವನು ಸಹ ನಿಮ್ಮಂತೆಯೇ ನನ್ನನ್ನು ಬಳಸ್ಕೊಳ್ಳೋಕೆ ಬಲವಂತ ಮಾಡ್ತಾನೆ, ಅದಕ್ಕೆ ನಾನು ಒಪ್ಪದೆ ಅಂತರವನ್ನ ಕಾಯ್ದುಕೊಳ್ತೇನೆ ಅಂತ ಅಂದಾಗ, ಬೇಡ ಅವನು ಹೇಳ್ದಂತೆ ಕೇಳು, ನೀನ್ ಕೇಳಿ ವಿಡಿಯೋ ಮಾಡಿಕೊಂಡು ನನಗೆ ತಂದು ಕೊಡು ಅಂತ ಕೇಳ್ತಾರೆ. ಇವರ ಬೆದರಿಕೆಗೆ ಒಡ್ಡಿ ಬೇರೆ ಯಾವ ದಾರಿ ಇಲ್ಲದೆ ನಾನು ಮಾಡಿಸಿಕೊಳ್ಳೋಕೆ ಒಪ್ಕೊಳ್ತೇನೆ. ಅದಕ್ಕೆ ಮುನಿರತ್ನ ಅವರು, ಈ ಕೆಲಸವನ್ನ ನಿನ್ನ ಕೈಯಲ್ಲಿ ಆಗದೆ ಇದ್ರೆ ನನ್ನ ಪರಿಚಯವಿರುವ ರಾಧಾ ಎಂಬ ಮಹಿಳೆಯನ್ನ ಕಳಿಸ್ಕೊಡ್ತೇನೆ, ಈ ಬಗ್ಗೆ ಅವಳಿಗೆ ಎಲ್ಲವೂ ತಿಳಿದಿರತ್ತೆ, ಹಾಗೂ ಕ್ಯಾಮ್ರಾ ಬಗ್ಗೆಯೂ ಎಲ್ಲ ಗೊತ್ತು, ಅವರೊಂದಿಗೆ ನೀನು ಸಹಕರಿಸು ಸಾಕು ಅಂತ ಹೇಳ್ತಾನೆ. ಇನ್ನು ಅವನು ಹೇಳಿದ ಹಾಗೆ ನಂತರ ರಾಧಾ ಮತ್ತು ನಾನು ರಾಮಯ್ಯ ಸಮಾಧಿ ಬಳಿ ಇರುವ ಅಪಾರ್ಟ್ಮೆಂಟ್ನಲ್ಲಿ ಮುನಿರತ್ನ ಸಂಬಂಧಿ ಸುಧಾಕರ್ ಕ್ಯಾಮ್ರಾ ಫಿಟ್ ಮಾಡೋಕೆ ನಮ್ಮಿಬ್ಬರ ಜೊತೆ ಕಳಿಸ್ಕೊಡ್ತಾನೆ. ನಂತರ ಕಾರ್ಪೊರೇಟ್ ಪತಿಗೆ ಮುನಿರತ್ನ ಕಳಿಸಿಕೊಟ್ಟ ರಾಧಾ ಎಂಬ ಮಹಿಳೆಯನ್ನ ಪರಿಚಯಿಸಿ ಅವರಿಬ್ಬರು ನಡೆಸಿದ ಅಶ್ಲೀಲ ಚಿತ್ರವನ್ನ ಸುಧಾಕರ್ ಫಿಕ್ಸ್ ಮಾಡಿದ ಕ್ಯಾಮ್ರಾವನ್ನ ತೆಗೆದುಕೊಂಡು ಮತ್ತು ನನ್ನ ಮೊಬೈಲ್ ಕೂಡ ತೆಗೆದುಕೊಂಡು ಲ್ಯಾಪ್ಟಾಪ್ಗಳಲ್ಲಿ ಸ್ಟೋರೇಜ್ ಮಾಡಿಕೊಂಡು ಮತ್ತು ಆ ವಿಡಿಯೋ ಡೈರೆಕ್ಟ್ ಆಗಿ ನೋಡೋಕೆ ಮುನಿರತ್ನ ಅವರು ಆಕ್ಟ್ ವೈಫೈ ಕೂಡ ಹಾಕಿಸ್ಕೊಂಡಿರ್ತಾರೆ. ಸುಧಾಕರ್ ಕಡೆಯಿಂದ ಡೈರೆಕ್ಟ್ ಲೈವ್ ನೋಡೋಕೆ ಮುಂದೊಂದು ದಿನ ಇದು ಯಾವ ರೀತಿ ತಿರುವು ಪಡೆಯುತ್ತದೆ ಅಂತ ಭಯ ಬಿದ್ದು ರೂಮ್ನಲ್ಲಿ ಫಿಟ್ ಮಾಡಿದ ಕ್ಯಾಮ್ರಾಗಳು ಮತ್ತು ಫಿಟ್ ಮಾಡಿದ ವ್ಯಕ್ತಿಯ ಚಿತ್ರವನ್ನ ನನ್ನ ಮೊಬೈಲ್ನಲ್ಲಿ ಫೋಟೋ ತಗೊಂಡು ಅಲ್ಲಿಂದ ಹೊರಟೆ. ತದನಂತರ 3-4 ದಿನ ಬಿಟ್ಟು ನನಗೆ ಮುನಿರತ್ನ ಕಾಲ್ ಮಾಡಿ, ಬಹಳ ಖುಷಿಯಾಯಿತು ಲೀಡರ್, ನಿನಗೆ ಏನು ಬೇಕೆಂದು ಕೇಳಿದಾಗ, ಸಾಕಪ್ಪ ನಿನ್ನ ಸವಾಸ, ದಯವಿಟ್ಟು ನನ್ನ ವಿಡಿಯೋವನ್ನ ಡಿಲೀಟ್ ಮಾಡು ಅಂತ ಬೇಡಿದೆ. ಆಯಿತು, ನನ್ನ ಕಚೇರಿಗೆ ಬಾ ಅಂತ ಹೇಳ್ತಾರೆ. ನಾನು ನಿರಾಕರಿಸಿದಾಗ ನನ್ನ ಮನೆಯ ಬಳಿ ಇರುವಂಥ ಫ್ಲೈಓವರ್ ಮೇಲೆ ಬಂದು ಮೇಲಿಂದ ಮೇಲೆ ಕಾಲ್ ಮಾಡ್ತಾನೆ. ನೀನು ಬರದೇ ಇದ್ರೆ ನಾನು ನಿನ್ನ ಮನೆಗೆ ಬರ್ತೇನೆ, ನಿನ್ನ ವಿಡಿಯೋವನ್ನು ನಿನ್ನ ಗಂಡ ಹಾಗೂ ಮಕ್ಕಳಿಗೆ ತೋರಿಸ್ತೇನೆ ಅಂತ ಬೆದರಿಸಿದಾಗ ಅನಿವಾರ್ಯವಾಗಿ ಹೆದರಿ ನಾನು ಹೋಗಿ ಅವನನ್ನು ಭೇಟಿ ಮಾಡ್ತೇನೆ. ಆಗ ಕಾರ್ಪೊರೇಟ್ ಪತಿಗೆ ನಾನು ಕಳುಹಿಸಿದ್ದು ಏಡ್ಸ್ ಪೇಷಂಟ್ ಗೊತ್ತಾ ಅಂತ ಹೇಳಿದಾಗ ನನಗೆ ಶಾಕ್ ಆಗುತ್ತೆ. ಮತ್ತು ನೀನು ಇನ್ನೊಂದು ಕೆಲಸ ಮಾಡಬೇಕು, ಕಾರ್ಪೊರೇಟರ್ ಮಗ ಅವನಿಗೂ ಸಹ HIV ಪೇಷಂಟನ್ನು ಕಳಿಸ್ಬೇಕು, ಇಲ್ಲ ಯಾರನ್ನಾದರೂ ನಾನು ಕಳಿಸ್ತೇನೆ, ಇಂಜೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡು ಅಂತ ಹೇಳ್ತಾನೆ. ಆಗ ನಾನು ಯಾವುದೇ ಕಾರಣಕ್ಕೂ ಇದು ಸಾಧ್ಯ ಇಲ್ಲ, ಆ ಮಗು ನನ್ನ ಮಗನ ಜೊತೆಯವನು, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಹೊರಟು ಹೋಗಿ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡೆ. ನಂತರ ಇನ್ನು 3-4 ಹುಡುಗಿಯರನ್ನು ಬಿಟ್ಟು ಕಾರ್ಪೊರೇಟರ್ ಪತಿಯ ವಿಡಿಯೋ ಮಾಡಿಸ್ಕೊಂಡು ಈ ಎಲ್ಲ ವಿಡಿಯೋಗಳನ್ನು ತನ್ನ ಸಂಜಯ್ ನಗರ ಆಫೀಸ್ನಲ್ಲಿ ಟಿವಿಗೆ ಕನೆಕ್ಟ್ ಮಾಡಿ ನನ್ನನ್ನು ಕೂರಿಸಿಕೊಂಡು ತೋರಿಸಿ ವಿಕೃತಿ ಮೆರಿತಾ ಇದ್ದ. ಮತ್ತು ಗಂಗಣ್ಣ ಎಂಬ ವ್ಯಕ್ತಿಯ ವಿಡಿಯೋ ಮಾಡಬೇಕು ಅಂತ ಬಲವಂತದಿಂದ ನನ್ನ ಬಳಿ ಮಾಡಿಸಿ ಎಲೆಕ್ಷನ್ ಟೈಮ್ನಲ್ಲಿ ಅದನ್ನು ತೋರಿಸಿ ಬೆದರಿಸಿದ. ಹಾಗೂ ಪೊಲೀಸರ ವಿಡಿಯೋಗಳನ್ನು ಕೂಡ ಅವರ ಬಳಿ ಇರಿಸಿಕೊಂಡು ಅವರಿಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ.
ನನಗೂ ಸಹ ತೋರಿಸಿರ್ತಾನೆ ಮತ್ತು ಮಾಗಡಿ MLA ನನ್ನ ಜೊತೆ ಸಲುಗೆಯಿಂದ ಮಾತನಾಡೋ ಹಾಗೆ ಮಾಡಿ ಅದನ್ನು ಕೂಡ ಇಟ್ಕೊಂಡು ಬೆದರಿಸಿದ್ದ. ನನ್ನ ಮಗ ಕಾಲೇಜಿಗೆ ಹೋಗುವಾಗ ನಿನ್ನ ಮಗನನ್ನ ಕಿಡ್ನಾಪ್ ಮಾಡಿಸ್ತೇನೆ ಅವರ ಗನ್ ಮ್ಯಾನ್ ಶ್ರೀನಿವಾಸ್ ಅವರಿಂದ ಹೇಳಿಸಿದ. ಇದೆಲ್ಲದರ ನಂತರ ಒಂದು ವಾರ ನನಗೆ ಕಾಲ್ ಮಾಡಿರೋದಿಲ್ಲ. ಒಂದು ದಿನ ರಾತ್ರಿ ನನಗೆ ಕಾಲ್ ಮಾಡಿ ಅರ್ಜೆಂಟ್ ಆಗಿ ನನಗೆ ಮನೆಯ ಹತ್ತಿರ ಬರೋಕೆ ಹೇಳ್ತಾರೆ. ನಾನು ನನ್ನ ಯಜಮಾನರನ್ನ ಕರೆದುಕೊಂಡು ರಾತ್ರಿ 9:00ವರೆಗೆ ಅವರ ಮನೆ ಹತ್ತಿರ ಹೋಗ್ತೇನೆ. ಆಗ ಅವರು ಊಟ ಮಾಡ್ತಿರ್ತಾರೆ. ನಂತರ ನನ್ನನ್ನ ಲಾನ್ ನಲ್ಲಿ ಕರೆದುಕೊಂಡು ಹೋಗಿ ಇದೊಂದು ಕೆಲಸ ಮಾಡ್ಕೊಡು, ಇನ್ನು ಲೈಫ್ ನಲ್ಲಿ ನಿನ್ನ ಹತ್ರ ಏನೂ ಕೇಳೋದಿಲ್ಲ ಅಂತ ಪ್ರಾಮಿಸ್ ಮಾಡಿದ. ಆಗ ನಾನು ಏನು ಅಂತ ಕೇಳಿದಾಗ ಒಂದು ಹೆಂಗಸು ನನ್ನ ರಿಲೇಟಿವ್ ಮಗು 8 ವರ್ಷ ಅವಳಿಗೆ ರೇಪ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾಳೆ, ಅದಕ್ಕೆ ಅವಳನ್ನ ಕೆಟ್ಟವಳು ಅಂತ ಬಿಂಬಿಸಬೇಕು ಅಷ್ಟೇ ಅಂದ್ರು. ಆಗ ನೀವು ಒಬ್ಬರೇ ಆಗೋದಿಲ್ಲ, ಇದಕ್ಕೆ ಒಂದು ಟೀಮ್ ಅನ್ನ ಸೆಟಪ್ ಮಾಡ್ಕೊಳ್ಬೇಕು ಅಂತ ಕಿರಣ್ ಕುಮಾರ್ ಎಂಬ ಅವರ ರಿಲೇಟಿವ್ ಹುಡುಗನನ್ನ ಕರೆಸ್ಕೊಂಡ. ಆತ ನನಗೂ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾನೆ. ನೀವೆಲ್ಲ ಒಂದು ಟೀಮ್ ಮಾಡ್ಕೊಂಡು ಈ ಕೆಲಸ ಮಾಡ್ಕೊಡಿ ಅಂತ ಕಣ್ಣೀರ್ ಹಾಕ್ತಾನೆ. ಸರಿ ಎಂದಾಗ ಸ್ವಾತಿ ಹೋಟೆಲ್ ರಾಜಾಜಿನಗರದಲ್ಲಿ ಒಂದು ಬರ್ತ್ಡೇ ಪಾರ್ಟಿಯನ್ನ ಅರೇಂಜ್ ಮಾಡ್ತಾರೆ. ನಾನು ನನ್ನ ಸ್ನೇಹಿತೆ ಯಶೋಧಾರನ್ನ ಕರೆದುಕೊಂಡು ಹೋಗ್ತೇನೆ. ಅಲ್ಲಿಗೆ ಕಿರಣ್ ಕೂಡ ಬಂದಿರ್ತಾನೆ. ಗನ್ ಮ್ಯಾನ್ ವಿಜಯ್ ಕುಮಾರ್ ನನ್ನನ್ನ ರಿಸೀವ್ ಮಾಡ್ತಾರೆ. ಲಕ್ಷ್ಮೀರವರ ಬರ್ತ್ಡೇ ಪಾರ್ಟಿ ಅದಾಗಿರುತ್ತೆ. ಲಗ್ಗೆರೆ ವಾರ್ಡ್ ಅಂದ್ರೆ ಗೊರಗುಂಟೆಪಾಳ್ಯ. ಅವಳನ್ನ ವರ್ಕರ್, ಅಲ್ಲಿ ನಮಗೆ ವಿದ್ಯಾ ಹಿರೇಮಠ್ ಎಂಬುವರು ಎಲ್ಲರೂ ಪರಿಚಯ ಮಾಡಿಕೊಂಡು ಡಿನ್ನರ್ ಮುಗಿಸಿ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೊರಡ್ತೇವೆ. ಇನ್ನು ಕಾಲ್ ಮೆಸೇಜ್ ಎಲ್ಲವೂ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಒಂದು ಗ್ರೂಪ್ ಮಾಡಿಕೊಂಡು ಮಾತನಾಡ್ತಾ ಇರ್ತೇವೆ. ಎಲ್ಲವನ್ನ ರೆಕಾರ್ಡ್ ಮಾಡಿಕೊಂಡು ಮುನಿರತ್ನ ಅವರಿಗೆ ಕಳಿಸ್ಕೊಟ್ಟಿರ್ತೇವೆ. ನಂತರ ಒನ್ ಡೇ ಟ್ರಿಪ್ ಅಂತ ಗುಹಾಂತರ ರೆಸಾರ್ಟ್ಗೂ ಎಲ್ಲರೂ ಹೋಗಿರ್ತೇವೆ. ಅಲ್ಲಿ ಕಿರಣ್ ಫ್ರೆಂಡ್ಸ್ ಆದ ಲೋಹಿತ್ ಗೌಡ ಅಂದ್ರೆ ಲೋಕಿ ಮತ್ತು ಮಂಜುನಾಥ್ ಅವರು ಜಾಯಿನ್ ಆಗ್ತಾರೆ. ಎಲ್ಲರೂ ಕಪಲ್ಸ್ ಅಂತ ಹೇಳಿ ಹೋಗ್ತೇವೆ. ರೂಮ್ ನಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿಸಿ ಎಲ್ಲರೂ ಸ್ವಿಮ್ಮಿಂಗ್ ಮಾಡಿ ಡ್ರೆಸ್ ಚೇಂಜ್ ಮಾಡೋ ದೃಶ್ಯಾವಳಿಗಳನ್ನ ಚಿತ್ರಿಸ್ಕೊಳ್ತಾರೆ. ಲಕ್ಷ್ಮಿ ಯಶೋಧಾದು ಕೂಡ ಇದು ಸಾಕಾಗಲ್ಲ ಅಂತ ಹೇಳಿ ನೆಕ್ಸ್ಟ್ ಚಿಕ್ಕಬಳ್ಳಾಪುರದ ರೆಸಾರ್ಟ್ಗೆ ಹೋಗ್ತೇವೆ. ನಾನು, ಲೋಕಿ, ಕಿರಣ್, ಯಶೋಧ, ಮಂಜು, ಲಕ್ಷ್ಮಿ, ವಿದ್ಯಾ, ಹಿರೇಮಠ್ ಎಲ್ಲರೂ ಅಲ್ಲಿ ಅವಳಿಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಹಾಕಿರುವ ORS ಅನ್ನ ಕುಡಿಸಿ ಲೋಕಿ, ಕಿರಣ್, ಮಂಜು ಅವಳೊಂದಿಗೆ ಕೆಟ್ಟ ವಿಡಿಯೋಸ್ ಫೋಟೋಸ್ ತೆಗೆದುಕೊಂಡು ನಂತರ ಇದು ಸಾಕಾಗಲ್ಲ ಅಂತ ಹೇಳಿ 3 ದಿನ ಟ್ರಿಪ್ ಹೋಗಿ ಅಲ್ಲಿ ಅವಳಿಗೆ ನೂಡಲ್ಸ್, ಡ್ರಿಂಕ್ಸ್ ಎಲ್ಲ ಕೊಟ್ಟು ಡ್ಯಾನ್ಸ್ ಮಾಡಿಸಿ ವಿಡಿಯೋ ಮಾಡ್ಕೊಳ್ತಾನೆ. ಆ ನಂತರ 3ನೇ ದಿನ ರಾತ್ರಿ ಮುನಿರತ್ನ ಗನ್ಮ್ಯಾನ್ ವಿಜಯ್ ಕುಮಾರ್ ಬಂದು ಬ್ಯಾಗ್ ಅಲ್ಲಿ ಡ್ರಗ್ಸ್ ಎಲ್ಲವನ್ನ ಕಿರಣ್ ಕೈಯಲ್ಲಿ ತಂದ್ಕೊಟ್ಟು ಅದನ್ನ ವಿದ್ಯಾ ಹಿರೇಮಠ್ ರೂಮ್ ಅಲ್ಲಿ ಇಡುವಂತೆ ಹೇಳ್ತಾರೆ ಮತ್ತು ನಮ್ಮನ್ನೆಲ್ಲ ಅವಳೊಂದಿಗೆ ಜಗಳ ಮಾಡಿ ಅವಳನ್ನ ಅಲ್ಲಿಯೇ ಬಿಟ್ಟು ಹೊರಡೋಕೆ ಮುನಿರತ್ನ ಹೇಳ್ತಾರೆ. ನಾವು ಹೊರಡಲು ನಮ್ಗೆ ಹೊಯ್ಸಳದಲ್ಲಿ ಎಸ್ಕಾಟ್ ಮಾಡ್ತಾರೆ ಪೊಲೀಸ್ನವರು. ನಾವು ಹೊರಡ್ತೇವೆ. ಬೆಂಗಳೂರಿಗೆ ಬಂದು ಲೋಕಿಯಿಂದ ಅನ್ನಪೂರ್ಣೇಶ್ವರಿ ಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ವಿದ್ಯಾ ಮೇಲೆ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಕೊಡಿಸಿ ಅವಳನ್ನ ಅರೆಸ್ಟ್ ಮಾಡಿಸಿ ರೇಡ್ ಮಾಡಿ ನಂತರ ಕಂಪ್ಲೇಂಟ್ ವಾಪಸ್ ತಗೋತಾರೆ. ಈ ವಿಷಯವಾಗಿ ರಾಮನಗರ ಕಮಿಷನರ್ ಆಫೀಸ್ ನಲ್ಲಿ ದೂರು ಸಹ ಸಲ್ಲಿಸಿರ್ತೇನೆ. ಇದನ್ನ ತಿಳಿದ ಮುನಿರತ್ನ, ನೀನು ಇದನ್ನ ಮುಂದುವರಿಸಿದ್ರೆ ನಿನಗೂ ಹಾಗೂ ಕುಟುಂಬದವರ ಜೀವ ಹಾಗೂ ಮಾನ ಮರ್ಯಾದೆ ಕಳೆಯೋದಾಗಿ ಹಾಗೂ ನನ್ನ ಖಾಸಗಿ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುತ್ತೇನೆ ಅಂತ ಬೆದರಿಕೆ ಹಾಕಿದ್ರು. ಅದರಿಂದ ನಾನು ನಿಮ್ಮ ನೋಟಿಸ್ಗೆ ಹಾಜರಾಗಿರೋದಿಲ್ಲ. ಈಗ ಮುನಿರತ್ನ ಕಾನೂನಿನ ಬಂಧನದಲ್ಲಿರೋದ್ರಿಂದ ಮತ್ತೆ ಹೊರಗೆ ಬಂದು ನನಗೆ ಮತ್ತು ನನ್ನ ಕುಟುಂಬಕ್ಕೆ ತೊಂದರೆ ಮಾಡಬಹುದು ಅಂತ ತಿಳಿದು ನಿಮ್ಗೆ ಈ ಮೂಲಕ ನನ್ನನ್ನ ಅನೇಕ ಬಾರಿ ಗೋಡನ್ ಕಾರ್ಗಳಲ್ಲಿ ಅತ್ಯಾಚಾರಗೈದು ಅವನ ದುಷ್ಕೃತ್ಯಗಳಿಗೆ ಜೀವ ಬೆದರಿಕೆ ಹಾಕಿ ನನ್ನನ್ನು ಬಳಸ್ಕೊಂಡಿರ್ತಾನೆ. ತಾವು ನನಗೆ ಮುನಿರತ್ನರಿಂದ ಆದ ಅನ್ಯಾಯಕ್ಕೆ ಕಾನೂನಿನ ಮೂಲಕ ನ್ಯಾಯ ಮತ್ತು ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ, ಇದಿಷ್ಟು FIR ನಲ್ಲಿರುವಂತಹ ವಿಚಾರಗಳು. FIR ನಲ್ಲಿರೋ ವಿಚಾರಗಳನ್ನ ನೋಡಿದ್ರೆ ಕ್ರೈಮ್ ಸ್ಟೋರಿಯನ್ನೇ ನೋಡಿದ ಹಾಗಾಗತ್ತೆ. ಅಷ್ಟೊಂದು ವಿಕೃತಿಯನ್ನ ಮುನಿರತ್ನ ಮೆರೆದಿರೋದಂತೂ ಈ FIR ನಲ್ಲೇ ಗೊತ್ತಾಗುತ್ತೆ. ಈಗಾಗಲೇ JDS ನ ಪ್ರಜ್ವಲ್ ರೇವಣ್ಣಗೆ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ಮುನಿರತ್ನನ ಕೇಸ್ಗಳಿದೆ. ತಮ್ಮ ಅಧಿಕಾರ ದುಡ್ಡಿನ ಮದದಿಂದ ಹೆಂಗೆಲ್ಲ ಮೆರಿತಾ ಇದ್ದಾರೆ. ಜನಪ್ರತಿನಿಧಿಗಳು ಅಥವಾ ಅಧಿಕಾರದಲ್ಲಿರೋರು ತಮ್ಮ ಬಳಿ ಇರೋ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ನಡೆಸ್ತಾ ಇರುವಂತ ಇಂಥ ಹೊಲಸು ರಾಜಕಾರಣಿಗಳಿಗೆ ಬುದ್ಧಿ ಕಲಿಸಲೇಬೇಕಾಗಿದೆ. ದಬ್ಬಾಳಿಕೆ, ದೌರ್ಜನ್ಯ ಅನ್ನೋ ಲೇಬಲ್ ಅನ್ನ ಹೊತ್ತಿರೋ ರಾಜಕಾರಣಿಗಳ ಮುಖಕ್ಕೆ ಮಸಿ ಬಳಿಲೇಬೇಕಾಗಿದೆ. ಈ ಬಗ್ಗೆ ಕಾನೂನು ಹೋರಾಟಗಳು ಸಹ ಮುಂದುವರಿಬೇಕಾಗಿದೆ. ತಪ್ಪು ಮಾಡಿದ್ದು ನಿಜ ಅಂತಾದ್ರೆ ಆತನ ಅಧಿಕಾರ, ದುಡ್ಡಿನ ಬಲದ ಮೂಲಕ ಆ ವ್ಯಕ್ತಿ ತಪ್ಪಿಸ್ಕೊಳ್ಳೋಕಾಗಬಾರ್ದು. ಕಠಿಣ ಶಿಕ್ಷೆಯನ್ನ ವಿಧಿಸಬೇಕಾಗಿದೆ. ಇನ್ನು ಈ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.